ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಅತ್ತೆ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ನಮ್ಮಿಬ್ರು ಮಧ್ಯೆ ಇರೋ ಮನಸ್ತಾಪದ ಬಗ್ಗೆ ಅತ್ತೆ ಹತ್ರ ಹೇಳ್ದೇ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ಆಗಲೇ ನಾನು ಆಸ್ತಿ ಪತ್ರನ ಹರಿದಾಕಿದ್ದೆ ನಿಮ್ಮ ತಲೆಯಲ್ಲಿ ಕೊರಿತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನಷ್ಟು ಒಟ್ಟಾಗಿ ನಡ್ಕೋಬಾರ್ದಿತ್ತು. ಅದಕ್ಕೆ ಐ ಆಮ್ ಸಾರಿ. ಆದರೆ ಹಾಗೆ ರಿಯಾಕ್ಟ್ ಮಾಡಿದೆ ನನಗೆ ಬೇರೆ ದಾರಿನೇ ಇರಲಿಲ್ಲ. ನಾನು ರಿಯಾಕ್ಟ್ ಮಾಡಿದ ರೀತಿ ತಪ್ಪಾಗಿರ್ಬೋದು, ಆದರೆ ನಾನು ಹೇಳಿದ ವಿಷಯ ಮಾತ್ರ ಕರೆಕ್ಟಾಗೇ ಇತ್ತು. ಯಾಕಂದರೆ ನನ್ನ ಮಗುಗೆ ನಾನು ಪ್ರೀತುನೇ ಮೊದಲು. ನಮ್ಮಿಬ್ಬರನ್ನ ಮಾತ್ರ ಅದು ಅಪ್ಪ ಅಮ್ಮ ಅಂತ ಕರಿಬೇಕು. ಅದನ್ನ ಬಿಟ್ಟು ನೀವಾಗಲಿ ಆದಿಭಾವ ಆಗಲಿ ನಮ್ಮ ಮಗುಗೆ ಆ ಜಾಗದಲ್ಲಿರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಪುಟಾಣಿಗೆ ಯಾವತ್ತಿದ್ರು ನೀನೇ ತಾಯಿ, ನಾನಲ್ಲ. ಆಫೀಸ್ ಕೆಲಸಕ್ಕೆ ಯಾರ್ದಾದ್ರೂ ಸಹಾಯ ತಗೋ ಅಂತ ಹೇಳ್ತಾ ಇದ್ರಿ. ಆದರೆ ಈಗ ಆಫೀಸ್ ಕೆಲಸದ ಜೊತೆ ಮಗುನೂ ನಾನೇ ನೋಡ್ಕೊಳ್ತಾ ಇದ್ದೀನಿ. ಇನ್ನು ಮುಂದೆ ಇದು ಹೀಗೆ ಮುಂದುವರಿಯುತ್ತೆ. ಅಷ್ಟಕ್ಕೂ ಒಬ್ಬ ತಾಯಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಮನೆ ಕೆಲಸ, ಆಫೀಸ್ ಕೆಲಸ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ಬೋದು ಅಂತ ನೀವು ನನಗೆ ಹೇಳ್ಕೊಟ್ಟಿದ್ದೀರಾ. ಅದು ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ಮತ್ತೆ ನಾನು ನನ್ನ ಮಗುನ ನಿಮ್ಮ ಕೈಗೆ ಒಪ್ಸೋದಿಲ್ಲ. ಇಷ್ಟು ದಿನ ಹೇಗೆ ನೋಡ್ಕೊಳ್ತಿದ್ನೋ ಇನ್ನು ಮುಂದೆನೂ ಹಾಗೆ ನೋಡ್ಕೊಳ್ತೀನಿ. ಹಾಗೆ ಇಷ್ಟು ದಿನ ನಾನು ನನ್ನ ಪುಟಾಣಿ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋ ನೋವು ನಮಗೆ ಕಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ನನ್ನ ಮಗಳಿಗೂ ಅಷ್ಟೆ, ಅಮ್ಮನ ಪ್ರೀತಿ ಸಿಗ್ತಾ ಇಲ್ವಲ್ಲ ಅನ್ನೋ ನೋವು ಇನ್ಯಾವತ್ತೂ ಬರಲ್ಲ. ಅಷ್ಟು ಪ್ರೀತಿ ಕೊಡ್ತೀನಿ, ನಿಮಗಿಂತ ಚೆನ್ನಾಗಿ ನೋಡ್ಕೊಳ್ತೀನಿ ಅವಳನ್ನ. ಹಾಗೆ ಇನ್ನೊಂದು ವಿಷಯ, ನಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ನಮ್ಮಿಬ್ಬರಲ್ಲೇ ಇರಲಿ. ಇವತ್ತು ಹೇಗೆ ಅತ್ತೆಯಿಂದ ವಿಷಯ ಮುಚ್ಚಿಟ್ರೋ ಇನ್ನು ಮುಂದೆನೂ ಹಾಗೆ ಮೇಂಟೈನ್ ಮಾಡಿ. ಯಾರಿಗೂ ಗೊತ್ತಾಗೋದು ಬೇಡ. ಅಷ್ಟಕ್ಕೂ ನನಗೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಯಾವ ಕೋಪನೂ ದ್ವೇಷನೂ ಇಲ್ಲ. ಆದರೆ ನೀವು ನನ್ನ ಮಗು ಮೇಲೆ ತೋರಿಸ್ತಾ ಇರೋ ಅತಿಯಾದ ಕಾಳಜಿ ನನಗಿಷ್ಟ ಆಗ್ತಿಲ್ಲ. ಹೇಳಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಕೂರಬೇಡಿ. ಮುಂದೆ ಆಗ್ಬೇಕಾಗಿರೋ ಕೆಲಸದ ಬಗ್ಗೆ ಗಮನ ಕೊಡಿ. ಟೈಮ್ ಆಯ್ತು, ನಾನು ಮಲಗ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.